2019 ಜೂನ್ SSLC ಪೂರಕ ಪರೀಕ್ಷೆಗಳ ಎವ್ಯಾಲ್ಯೂಯೇಷನ್ ಕಾರ್ಯ ಪ್ರಗತಿಯಲ್ಲಿದೆ. ರಾಜ್ಯದಲ್ಲಿ ಒಟ್ಟು 53 ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿದೆ. ಆ 53 ಪರೀಕ್ಷಾ ಕೇಂದ್ರಗಳ ಎವ್ಯಾಲ್ಯೂಯೇಷನ್ ಕಾರ್ಯ ಆನ್ಲೈನ್ ಮಾರ್ಕ್ ಪೋರ್ಟಿಂಗ್ ತಂತ್ರಾಂಶದ ಮೂಲಕ ಮಂಡಳಿಯ SDC ಸರ್ವರ್ಗೆ ನೇರವಾಗಿ ಅಂಕಗಳನ್ನು ವರ್ಗಾಯಿಸಲಾಗ್ತಾ ಇದೆ. ಈ 53 ಪರೀಕ್ಷಾ ಕೇಂದ್ರಗಳಲ್ಲಿ ನಡೀತಕ್ಕಂಥ ಮೇಲ್ವಿಚಾರಣಾ ಕಾರ್ಯವನ್ನು ಒಂದು ಡ್ಯಾಶ್ಬೋರ್ಡ್ ಮೂಲಕ ಇಲ್ಲಿ ನೀವು ನೋಡ್ಬೋದು. ಕರ್ನಾಟಕ ಸೆಕೆಂಡ್ ಎಜುಕೇಷನ್ ತಂತ್ರಾಂಶದಲ್ಲೇ ಒಂದು ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಫಸ್ಟ್ ಇಲ್ಲಿ ನೋಡಿ, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ನಾನು ಆ ಡ್ಯಾಶ್ಬೋರ್ಡಿಗೆ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆಗಿ ನಾವು ಎಂಟ್ರಿ ಆದ ತಕ್ಷಣ ಇಲ್ಲಿ ನಮಗೆ ಹೋಮು, ಅಡ್ಮಿನಿಟ್ರಿ, ಡಿಕ್ರಿಪ್ಷನು, ರಿಪೋರ್ಟ್ಸ್ ಅಂತ ಬರುತ್ತೆ. ಈ ರಿಪೋರ್ಟ್ಸಲ್ಲಿ ಸೆಂಟರ್ ವೈಸ್ AML ಎಂಟ್ರಿ ರಿಪೋರ್ಟ್ ಅಂತ ಒಂದು ಆಪ್ಷನ್ ಮಾಡ್ಕೊಂಡಿದ್ದೀವಿ. ಸೆಂಟರ್ ವೈಸ್ ಅಂದರೆ ಪ್ರತಿ ಎವ್ಯಾಲ್ಯೂಯೇಷನ್ ಸೆಂಟ್ರಿಂದ ಅದನ್ನು ಕ್ಲಿಕ್ ಮಾಡ್ತೀನಿ. ಪ್ರತಿ ಎವ್ಯಾಲ್ಯೂಯೇಷನ್ ಸೆಂಟರ್ ನೇಮ್ ಬರುತ್ತೆ. ಫಸ್ಟು ಸೀರಿಯಲ್ ನಂಬರ್, ಸೆಂಟರ್ ನೇಮ್, ಟೋಟಲ್ AML ಅಲಾಟೆಡ್. ಅಂದರೆ ಈ ಕೇಂದ್ರಕ್ಕೆ ಉದಾಹರಣೆಗೆ AN01 ರಾಜಾಜಿನಗರ ಸೆಂಟ್ ಆನ್ಸ್ ಹೈಸ್ಕೂಲ್, ಈ ಕೇಂದ್ರಕ್ಕೆ ಎಷ್ಟು ಕಂಪ್ಯೂಟರ್ ನಂಬರ್ಗಳು ಅಸೈನ್ ಆಗಿದೆ ಅಂದರೆ AML ನಂಬರ್ ಅಸೈನ್ ಆಗಿದೆ. ಒಂದು AML ನಂಬರಲ್ಲಿ 10 ರಿಜಿಸ್ಟರ್ ನಂಬರ್ ಇರ್ತದೆ. ಇಲ್ಲಿ ಈ ಕೇಂದ್ರಕ್ಕೆ ಅಸೈನ್ ಆಗಿದ್ದು 2582 ಅಸೈನ್ ಆಗಿದೆ. ಈಗ ನೋಡಿ, ಇದು ಲೈವ್ ಅಂದರೆ ಪ್ರತಿ ಕ್ಷಣದಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ ರೆಕಾರ್ಡ್ಸು. AEಗಳು 1815 ಎಂಟ್ರಿ ಮಾಡಿದ್ದಾರೆ. DC 1730 ಎಂಟ್ರಿ ಮಾಡಿದ್ದಾರೆ. AEದು 767 ಪೆಂಡಿಂಗ್ ಇದೆ. DCದು 85 ಪೆಂಡಿಂಗ್ ಇದೆ. ಆ ಸೆಂಟರ್ದು ಎವ್ಯಾಲ್ಯೂಯೇಷನ್ ಆ್ಯಸ್ ಆಫ್ ನೌ ಲೈವಲ್ಲಿ 70% ಆಫ್ ದ ಎವ್ಯಾಲ್ಯೂಯೇಷನ್ ಫ್ರಮ್ AE ಸೈಡ್ ಓವರ್, 67% ಆಫ್ ದ ಎವ್ಯಾಲ್ಯೂಯೇಷನ್ ಫ್ರಮ್ DC ಸೈಡ್ ಆಗಿದೆ. ಇದೇ ರೀತಿಯೇ 53 ಸೆಂಟ್ರದು ಕರ್ನಾಟಕ ರಾಜ್ಯದ ಎಲ್ಲ ಎವ್ಯಾಲ್ಯೂಯೇಷನ್ ಸೆಂಟರ್ದು ಲಿಸ್ಟ್ ನನಗೆ ಸಿಗುತ್ತೆ. ಲಾಸ್ಟಲ್ಲಿ ನೋಡಿ, ಟೋಟಲ್ ಇಡೀ ಜೂನ್ 2019 ಪರೀಕ್ಷಾ ಕೇಂದ್ರದ ಒಟ್ಟು AML ನಮಗೆ 54,231 AMLಗಳು ಮಂಡಳಿಯ ಸರ್ವರ್ಗೆ ಬರಬೇಕು. ಈಗ ಈ ದಿನಕ್ಕೆ 51,875 ಆಲ್ರೆಡಿ ಬಂದಿದೆ. ಪೆಂಡಿಂಗ್ ಇರೋದು 2,356. ಇಲ್ಲಿ ನೀವು ನೋಡ್ಬೋದು, ಇವಾಗ ಆಲ್ರೆಡಿ ಎವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿ ಅಥವಾ ಶುರುವಾಗಿ 3 ದಿನ ಆಗಿದೆ. 95.66% AE's ಎವ್ಯಾಲ್ಯೂಯೇಷನ್ ಮುಗಿದಿದೆ. 94.5% DC ಎವ್ಯಾಲ್ಯೂಯೇಷನ್ ಆಗಿದೆ. ಇಲ್ಲಿ ನಮಗೆ 100% ಆಯಿತು ಅಂದರೆ ಟೋಟಲ್ ಎವ್ಯಾಲ್ಯೂಯೇಷನ್ ಆಫ್ ಆಲ್ ದ ಕ್ಯಾಂಪ್ಸ್ ಈಸ್ ಓವರ್ ಆಗುತ್ತೆ. ಇದರಿಂದ ನಮಗೆ ಏನು ಅಡ್ವಾಂಟೇಜ್ ಏನಂದರೆ, ಪ್ರತಿಯೊಂದು ಮಗುವಿನ ಉತ್ತರ ಪತ್ರಿಕೆ ಅಂಕಗಳು ಮಂಡಳಿಗೆ ಸರ್ವರ್ಗೆ ನೇರವಾಗಿ ತಲುಪುತ್ತದೆ ವಿತೌಟ್ ಎನಿ ಎರರ್ಸ್. ಪರೀಕ್ಷಾ ಸುಧಾರಣೆ ವ್ಯವಸ್ಥೆಯ ಪ್ರಮುಖ ಘಟ್ಟ ಫಲಿತಾಂಶ ಘೋಷಣೆ. ಈ ಹಿಂದೆ ಇದಕ್ಕೆ ಯುದ್ಧದೋಪಾದಿಯ ವಾತಾವರಣ ಇರುತ್ತಿತ್ತು. ನೂರಾರು ವಾಹನಗಳು ಫಲಿತಾಂಶ ಪಟ್ಟಿಯನ್ನು ಬೆಂಗಳೂರಿನಿಂದ ಇಡೀ ರಾಜ್ಯಕ್ಕೆ ತಲುಪಿಸಬೇಕಾಗಿತ್ತು. ಮಂಡಳಿ ನಿರ್ದೇಶಕರ ಪತ್ರಿಕಾಗೋಷ್ಠಿಯಾದ ಮರುದಿನ ಶಾಲೆಗಳಲ್ಲಿ ಪ್ರಕಟಣೆಯಾಗುತ್ತಿತ್ತು. ಆದರೆ ಈಗ ಫಲಿತಾಂಶ ವಿದ್ಯಾರ್ಥಿಗಳ ಮೊಬೈಲಿಗೆ SMSಗಳ ಮೂಲಕ ಕ್ಷಣ ಮಾತ್ರದಲ್ಲಿ ಬಲ್ಕ್ SMS ಬ್ಲಾಸ್ಟ್ ಮೂಲಕ ಫಲಿತಾಂಶ ತಲುಪಿಸುವ ಮಿಂಚಿನ ವ್ಯವಸ್ಥೆ ಜಾರಿ ಮಾಡಿದೆ ಪರೀಕ್ಷಾ ಮಂಡಳಿ. ಇದರಿಂದ ಮುದ್ರಣಾ ವೆಚ್ಚ, ಸಾಗಾಣಿಕೆ ವೆಚ್ಚ, ಸಿಬ್ಬಂದಿ ವೆಚ್ಚ ಎಲ್ಲವೂ ಈಗ ಝೀರೋ. ಮೊದಲ ಬಾರಿಗೇನೆ 6,04,992 ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು SMSನಲ್ಲಿ ತಲುಪಿಸುವ ಯಶಸ್ವಿ ಪ್ರಯತ್ನ ಮಂಡಳಿಯದ್ದು. ಫಲಿತಾಂಶ ಘೋಷಣೆಯಾದ ಕೆಲವೇ ನಿಮಿಷಗಳಲ್ಲಿ ಮಂಡಳಿಯ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಅದನ್ನು ಮುಖ್ಯ ಶಿಕ್ಷಕರು ಪ್ರಿಂಟ್ ತೆಗೆದು ತಕ್ಷಣವೇ ಪ್ರಕಟಿಸುತ್ತಾರೆ. ಬಿಫೋರ್ ಏಪ್ರಿಲ್ 2018 ನಮಗೆ ರಿಸಲ್ಟ್ಸ್ ಎಲ್ಲ ಆಫ್ಲೈನಲ್ಲಿ ಬರ್ತಾಯಿತ್ತು. ಮೊದಲು ರಿಸಲ್ಟ್ಸು ಬೋರ್ಡಿಂದ DDP ಆಫೀಸ್ಗೆ ಬರ್ತಾಯಿತ್ತು. DDP ಆಫೀಸಿಂದ BU ಆಫೀಸವ್ರು ಕಲೆಕ್ಟ್ ಮಾಡ್ಕೊಳೋರು. ನಾವು BU ಆಫೀಸಿಂದ ಕಲೆಕ್ಟ್ ಮಾಡಿಕೊಂಡು ಬಂದು ಇಲ್ಲಿ ಮಧ್ಯಾಹ್ನ ಏನು ಮಾಡ್ತಾಯಿದ್ವಿ, ನಾವು ಇದನ್ನೇ ಜೆರಾಕ್ಸ್ ಮಾಡಿಸ್ಕೊಂಡು ನಾವು ರಿಸಲ್ಟ್ ಶೀಟ್ನ ನೋಟಿಸ್ ಬೋರ್ಡಲ್ಲಿ ಡಿಸ್ಪ್ಲೇ ಮಾಡ್ತಾಯಿದ್ವಿ. The computerization activities of the SSLC board is increased to manifold. For example, the online result processing, previously it was done in the board. Now it is moved to the data center, which is a secured place where total data, everything is encrypted and processed. After data processing is done, there will be a SMS will move to all the students based on the result declaration. The SMS will be sent to all the students based on their mobile number. After that, the mark statement is generated and disseminated through portal. Again, that is in the secured environment.
ನನ್ನ ಹೆಸರು ಹೇಮಲತಾ, ನಂದು 10th ಮುಗ್ದಿದೆ. ಇವಾಗ ನಾನು ನಮ್ಮ ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಫಸ್ಟೆಲ್ಲ ರಿಸಲ್ಟ್ ನೋಡಬೇಕು ಅಂದರೆ ಸ್ಕೂಲ್ ಹತ್ರ ಬಂದು HM ಹಾಕೋವರೆಗೂ ಕಾದು ನೋಡಬೇಕಾಗಿತ್ತು. ಇವಾಗ SMS ಮೂಲಕ ಬರೋದ್ರಿಂದ ನಮ್ಗೆ ತುಂಬ ಉಪಯೋಗ ಆಗಿದೆ. ನನ್ನ ಹೆಸರು ರಾಕೇಶ್ ಅಂತ. ಈಗ ನಂದು SLC ಮುಗ್ದಿದೆ. ಮೊದಲಾದರೆ ಮಾರ್ಕ್ಸ್ಗಳು ಇಸ್ಕೊಳಕ್ಕೆ ಸ್ಕೂಲ್ ಹತ್ರ ಬಂದು HM ಹತ್ರ ಬರ್ಸ್ಕೊಂಡು ಹೋಗ್ಬೇಕಾಯ್ತು. ಲಿಖಿತದಲ್ಲಿ ಬರಿತಾ ಇದ್ರಿಂದ ತಪ್ಪಾತಾಯಿತು. ಇವಾಗ ತಾತ್ಕಾಲಿಕ ಅಂಕಪಟ್ಟಿ ಅಥವಾ ಪ್ರಾವಿಷನ್ ಮಾರ್ಕ್ಸ್ಗಳು ಬಂದಿರೋದ್ರಿಂದ ಯಾವುದೇ ತಪ್ಪಾತಾ ಇಲ್ಲ. ಯಾವುದೇ ಸ್ಕಾಲರ್ಶಿಪ್ ಅರ್ಜಿ ಹಾಕ್ಬೇಕಂದ್ರೆ ಮತ್ತು ಕಾಲೇಜಿಗೆ ಸೇರ್ಬೇಕು ಅಂದರೆ ಜಾಸ್ತಿ ಅನುಕೂಲ ಆಗ್ತಾ ಇದೆ. ಫಲಿತಾಂಶ ಬಂದ ಮೇಲೆ ಬಹುತೇಕ ವಿದ್ಯಾರ್ಥಿಗಳನ್ನು ಕಾಡುವ ಸಮಸ್ಯೆ ಉತ್ತರ ಪತ್ರಿಕೆಗಳ ಫೋಟೋ ಕಾಪಿ ತೆಗೆದುಕೊಳ್ಳುವುದು ಮತ್ತು ಮರುಮೌಲ್ಯ ಮಾಪನಕ್ಕೆ ಅರ್ಜಿ ಹಾಕಿಕೊಳ್ಳುವುದು. ಈ 2 ಪ್ರಕ್ರಿಯೆಗಳು ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದ್ದವು. ಆದರೆ ಈಗ ಆನ್ಲೈನ್ನಲ್ಲಿಯೇ ಇವೆಲ್ಲಕ್ಕೂ ಅರ್ಜಿ ಸಲ್ಲಿಸಲು ಪರಿಹಾರ ಸೂಚಿಸಿರುವುದು ವಿದ್ಯಾರ್ಥಿಗಳ ಮರುಪರೀಕ್ಷೆ ಅಥವಾ ಕಾಲೇಜು ದಾಖಲಾತಿಗೆ ಅತ್ಯಮೂಲ್ಯ ಸಮಯಾವಕಾಶವನ್ನು ದೊರಕಿಸಿಕೊಟ್ಟಂತಾಗಿದೆ. ಸೊ ಮೊದಲು ಏನಂತ ಇತ್ತು ಹಳೆಯ ಪದ್ಧತಿನಲ್ಲಿ, ಸೊ ಯಾವ್ದಾದ್ರು ಒಂದು ಮಗು ತನಗೆ ಜೆರಾಕ್ಸ್ ಕಾಪಿ ಬೇಕಂತ ಹೇಳಿದ್ರೆ ಇಂಥದ್ದು ಬೇಕಂತ ಹೇಳಿ ಫಿಸಿಕಲಾಗಿ ಒಂದು ಅಪ್ಲಿಕೇಶನ್ನ ಬರೆದು ಬ್ಯಾಂಕಲ್ಲಿ ಹೋಗಿ ದುಡ್ಡು ತುಂಬಿ ನಮಗೆ ರಿಕ್ವೆಸ್ಟ್ನ ಕಳಿಸ್ಕೊಡ್ತಾಯಿದ್ರು. ಸೊ ಬೋರ್ಡಲ್ಲಿ ಏನು ಮಾಡ್ತಿದ್ರು ಅಂದರೆ ನಮ್ಮಲ್ಲಿರುವಂಥ ಸಿಬ್ಬಂದಿ ಎಲ್ಲರೂ ಸಮರೋಪಾದಿಯಲ್ಲಿ ತೊಡಗಿಕೊಂಡು ಸುಮಾರು ನಮಗೊಂದು 60,000ರಿಂದ 70,000ವರೆಗೂ ಫೋಟೋ ಕಾಪೀಸ್ಗೆ ರಿಕ್ವೆಸ್ಟ್ ಬರ್ತದೆ. ಸೊ ಇಲ್ಲಿ ಯಾವ ಮಗು ಯಾವ ಪೇಪರ್ನ ಕೇಳಿದೆ ಬಂಡಲ್ ಓಪನ್ ಮಾಡೋದು, ತೆಗಿಯೋದು ಪೇಪರ್ನ, ಅದಕ್ಕೋಸ್ಕರ ಒಂದು ಏಜೆನ್ಸಿನ ನೇಮಕ ಮಾಡ್ಕೊಳ್ತಾಯಿದ್ರು ಸ್ಕ್ಯಾನಿಂಗಿಗೆ. ಅವರಿಗೆ ಕೊಟ್ಟು ಅದನ್ನು ಓಪನ್ ಮಾಡಿ ಕಟ್ ಮಾಡಿ ಜೆರಾಕ್ಸ್ ತೆಗೆಸಿ ಆ ಜೆರಾಕ್ಸ್ನೆಲ್ಲ ಪಿನ್ ಮಾಡಿ ಮತ್ತು ಪೋಸ್ಟ್ಗೆ ಹಾಕಿ ಸ್ಟ್ಯಾಂಪ್ ಹಚ್ಚಿ ಮತ್ತು ಇಲ್ಲಿಂದ ಪೋಸ್ಟ್ ಅಂಚೆ ಮುಖಾಂತರ ಮಗುವಿನ ಕೈಗೆ ತಲುಪ್ತಾಯಿತ್ತು. ಸೊ ಒಂದು ಮಗು ಒಂದು ರಿಕ್ವೆಸ್ಟ್ ಕಳಿಸಿದಾನೆ ಫೋಟೋ ಕಾಪಿಗೆ ಅಂದರೆ ದಿನ ಬೆಳಗಾರೆ ಪೋಸ್ಟ್ಮ್ಯಾನ್ ಬಂದ ಅಂತ ನೋಡಿದೆ ಆ ಮಗುವಿನ ಕೆಲಸ. ಆ ಮಗು ಅದನ್ನು ನೋಡಿ ಮತ್ತೆ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿ ರಿಸಲ್ಟ್ ಬರುವಷ್ಟಿಗೆ ಬಹುಶಃ ನಾನು 2017ನಲ್ಲಿ ನಾನು ಯಾವಾಗ ಚಾರ್ಜ್ ಅಸ್ಯೂಮ್ ಮಾಡಿಕೊಂಡೆ ಅಪ್ ಟು ಸೆಪ್ಟೆಂಬರ್, ನವಂಬರ್, ಡಿಸೆಂಬರ್ವರೆಗೂ ನಾನು ರಿವ್ಯಾಲ್ಯೂಷನ್ ರಿಸಲ್ಟ್ನ ಕೊಟ್ಟಿದ್ದೀವಿ. ಸೊ ದೆರ್ ಇಸ್ ನೋ ಮೀನಿಂಗ್ ಅಟ್ ಆಲ್. ಎರಡು 2018ರಲ್ಲಿ ಪ್ರಥಮ ಬಾರಿಗೆ ಫೋಟೋ ಕಾಪಿಗೆ 60,153 ಮತ್ತು ಮರು ಮೌಲ್ಯಮಾಪನಕ್ಕೆ 13,914 ಅರ್ಜಿಗಳನ್ನು ಸ್ವೀಕರಿಸಿ ವಿಲೇವಾರಿ ಮಾಡಿರುವುದು ಮಂಡಳಿಯ ಕ್ಷಿಪ್ರ ಕಾರ್ಯಾಚರಣೆಯ ವೈಖರಿ. ಇದರಿಂದ ಮುದ್ರಣಾ ವೆಚ್ಚ ಮತ್ತು ಸ್ಪೀಡ್ ಪೋಸ್ಟ್ ವೆಚ್ಚವು ಮಂಡಳಿಗೆ ಉಳಿತಾಯವಾಗಿದೆ. ಪೇಪರ್ ಸ್ಕ್ಯಾನಿಂಗ್ ವೆಚ್ಚದಲ್ಲೂ ಉಳಿತಾಯ ಮಾಡಿರುವುದು ಮಂಡಳಿಯ ನಿರ್ದೇಶಕರ ದಕ್ಷತೆಗೆ ಕೈಗನ್ನಡಿ. Post-examination activities like revaluation, photocopying is done through online services. No one need to visit the board. They can directly apply through online mode, starting from payment of fees and then applying online, then receiving the kind of photocopies or the revaluation marks, or after revaluation what is the result processing done, and the result change result also can be obtained through the portal. So these are all the important activities taken up by the board. ಮಂಡಳಿಯಲ್ಲಿ ದಶಕಗಳಿಂದಲೂ ಅಂಕಪಟ್ಟಿಗಳನ್ನು ಭೌತಿಕವಾಗಿ ಸಂಗ್ರಹಿಸಿ ಅವಶ್ಯಕತೆಗನುಗುಣವಾಗಿ ವಿದ್ಯಾರ್ಥಿಗಳಿಗೆ ಒದಗಿಸುತ್ತಾ ಬಂದಿದೆ. ಆಧುನಿಕ ಕಾಲಕ್ಕೆ ಪೂರಕವಾಗಿ ಅಂಕಪಟ್ಟಿಯನ್ನು ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸಿ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ದೊರೆಯುವಂತೆ ಮಾಡಲಾಗಿದೆ. ಈ ಹೊಸ ವ್ಯವಸ್ಥೆಯೇ ಡಿಜಿ ಲಾಕರ್ ವ್ಯವಸ್ಥೆ. 2018ರಲ್ಲಿ 6,90,780 ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ಡಿಜಿ ಲಾಕರ್ನಲ್ಲಿ ಸುಭದ್ರವಾಗಿರಿಸಿ ವಿದ್ಯಾರ್ಥಿಗಳ ಉಪಯೋಗಕ್ಕೆ ಬಿಟ್ಟಿರುವುದು ಸರ್ವರ ಪ್ರಶಂಸೆ ಮನ್ನಣೆಗೆ ಪಾತ್ರವಾಗಿದೆ. ಈಗ ಅಂಕಪಟ್ಟಿ ದೃಢೀಕರಣ ಬಹು ಸುಲಭ, ಸರಳ. So far we have successfully implemented DigiLocker facility for the benefit of students, where we have uploaded already last year annual and supplementary exams students marks data with marks card facilities. All that around 10 lakh students data is available, and this year April 2019 data after corrections that also to be enabled on the DigiLocker, and there is a process of correction of these data on DigiLocker on day-to-day basis, and also these software modules are enabled from all the colleges and division centers, plus also other public citizens who can do the work and get the things done on online through
internet and other facilities. ವಿದ್ಯಾರ್ಥಿಗಳ ಹಣೆಬರಹ ಬರೆಯುವ ಮೌಲ್ಯಮಾಪಕರ ಆಯ್ಕೆಯೂ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಮಂಡಳಿ ಪರಿಹಾರ ಕೊಟ್ಟಿದೆ. ಎಲ್ಲ ಮೌಲ್ಯಮಾಪಕರ ವಿವರಗಳನ್ನು ಅವರ ಮೂಲಕವೇ ಅರ್ಜಿ ಪಡೆದು ಪರಿಷ್ಕರಿಸಿ ಸಂಗ್ರಹಿಸಿ ನಿಯೋಜಿಸುತ್ತಿದೆ. ರಾಜ್ಯದಲ್ಲಿ 78,000 SSLC ಮೌಲ್ಯಮಾಪಕರಿದ್ದಾರೆ ಎಂಬುದು ಮತ್ತೊಂದು ಅಚ್ಚರಿಯ ಅಂಕಿಅಂಶ. ನಮ್ಮಲ್ಲಿ ಬೋರ್ಡಲ್ಲಿ ಸರಿಸುಮಾರು 48 ಲಕ್ಷ ಪತ್ರಿಕೆಗಳು ಬರ್ತದೆ, ಆನ್ಸರ್ ಪೇಪರ್ಸು. ಅಷ್ಟನ್ನು ವ್ಯಾಲ್ಯೂ ಮಾಡಲಿಕ್ಕೆ 238 ಮೌಲ್ಯಮಾಪನ ಕೇಂದ್ರಗಳಿಗೆ ಸರಿಸುಮಾರು ಒಂದು 70,000 ಶಿಕ್ಷಕರನ್ನು ನಾವು ಈ ಕೆಲಸಕ್ಕೋಸ್ಕರ ತಗೊಳ್ತೀವಿ. ಸೊ ಅವ್ರದ್ದು ಡಾಟಾ ಬೇಸ್ ಮಾಡ್ಕೊಳ್ಳೋದು ಬಹಳ ಒಂದು ದೊಡ್ಡ ಸವಾಲಾಗಿತ್ತು. ಸೊ ಏನು ಮ್ಯಾನ್ಯಲಾಗಿ ಮೊದಲೆಲ್ಲ ಏನಾಗ್ತಾಯಿತ್ತು ಅಂದರೆ ನಮ್ಮಲ್ಲಿ ಏನು ಡಾಟಾ ಬೇಸ್ ಇದೆ ಅದರನ್ನ ಪ್ರಿಂಟೌಟ್ ತೆಗೆದು DDPI ಆಫೀಸ್ಗೆ BO ಆಫೀಸ್ಗೆ ಕಳಿಸ್ತಾ ಇದ್ವಿ. ಯಾಕಂದರೆ ಎಷ್ಟೋ ಜನ ಶಿಕ್ಷಕರು ಆ ಅಕಾಡೆಮಿಕ್ ಇಯರಲ್ಲಿ ಇರಲ್ಲ, ಟ್ರಾನ್ಸ್ಫರ್ ಆಗಿ ಹೋಗಿರ್ತಾರೆ, ಕೆಲವರು ಯಾವುದೋ ಕಾರಣಗಳಿಂದ ತೀರಿ ಹೋಗಿರುವಂಥ ಸಂದರ್ಭಗಳಿರುತ್ತೆ, ಅಥವಾ ಕೆಲಸ ಬಿಟ್ಟು ಹೋಗಿರ್ತಾರೆ. ಸೊ ಹಾಗಾಗಿ ಏನು ಇನ್ಫಾರ್ಮೇಷನ್ ಇದೆ ಅದು ಅಪ್ಡೇಟ್ ಆಗಬೇಕಾಗಿರುತ್ತೆ. ಹಾಗಾಗಿ ಮ್ಯಾನ್ಯುಯಲಿ ಎಲ್ಲ ಶಿಕ್ಷಕರ ಪಟ್ಟಿನ DDPI ಮುಖಾಂತರ BOಗಳ ಮುಖಾಂತರ ಶಾಲೆಗಳಿಗೆ ಹೋಗ್ತಿದ್ದು ಅಲ್ಲಿಂದ ಅಪ್ಡೇಟ್ ಆಗಿ ಇಲ್ಲಿಗೆ ಬರ್ತಾಯಿತ್ತು. ಸೊ ಇದು 1-2 ತಿಂಗಳು ನಡೀತಾ ಇದ್ದಂಥ ಕೆಲಸ. ಅದಕ್ಕೆ ನಾವೇನು ಮಾಡಿದ್ವಿ, ಈ ಸತಿ ವ್ಯಾಲ್ಯೂಯೇಟರ್ಸ್ ಡಾಟಾ ಬೇಸ್ ಅಂತ ಹೇಳಿ ಒಂದು ಸಾಫ್ಟ್ವೇರ್ನ ಅವರವರ ಶಾಲೆ ಲಾಗಿನ್ಗೆ ಕೊಟ್ವಿ. ಸೊ ದಟ್ ಏನು ನಮ್ಮಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಟೀಚರ್ಸು, ಅವ್ರದ್ದೇನು ನಮ್ಮಲ್ಲಿ ಇನ್ಫಾರ್ಮೇಷನ್ ಇತ್ತು ಆ ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ವಿ, ಮೆನು ಒಂದು. ಇನ್ನೊಂದು ಹೊಸದಾಗಿ ನ್ಯೂ ಆ್ಯಡ್ ಮಾಡಲಿಕ್ಕೂ ಕೂಡ ಒಂದು ನ್ಯೂ ರಿಜಿಸ್ಟ್ರೇಷನ್ಗೂ ಕೂಡ ಒಂದು ಆಪ್ಷನ್ ಕೊಟ್ಟಿದ್ವಿ. ಯಾಕಂದರೆ ಆ ಶಾಲೆಗೆ ಯಾರು ಹೊಸದಾಗಿ ಬಂದಿದ್ರು ಶಿಕ್ಷಕರು. ಸೊ ದಟ್ ಅದರದ್ದು ಏನಂತಂದರೆ ಮುಖ್ಯವಾಗಿ ಅವ್ರು ಯಾವ ಸಬ್ಜೆಕ್ಟಲ್ಲಿ ಟೀಚ್ ಮಾಡ್ತಾರೆ, ಎಷ್ಟು ವರ್ಷ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅವರ ಸೀನಿಯಾರಿಟಿ ಏನು, ಯಾವ ದಿನಾಂಕದಿಂದ ಆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು, ಅವರ ಮೊಬೈಲ್ ನಂಬರ್, ಇವೆಲ್ಲವನ್ನು ಕೂಡ ನಾವು ಕ್ಯಾಪ್ಚರ್ ಮಾಡಿದ್ವಿ. ಸೊ ದಟ್ ಏನಾಗುತ್ತೆ ಅಂತಂದರೆ ನಮಗೆ ವ್ಯಾಲ್ಯೂಯೇಷನ್ ಸಂದರ್ಭದಲ್ಲಿ ಬೇಸ್ಡ್ ಆನ್ ದಿಸ್ ಡಾಟಾ ಬೇಸ್ ಸಬ್ಜೆಕ್ಟ್ ವೈಸು ಸೀನಿಯಾರಿಟಿ ಲಿಸ್ಟ್ ಪ್ರಕಾರ AEs ಮತ್ತು DGsಗಳಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ನ ನಾವು ಥ್ರೂ ಸ್ಕೂಲ್ ಲಾಗಿನ್ ಮುಖಾಂತರನೇ ಕಳಿಸ್ಲಿಕ್ಕೆ ನಮಗೆ ಬಹಳ ಸುಲಭ ಆಯಿತು. ಯಾಕಂದರೆ ಆ ಸೀನಿಯಾರಿಟಿ ಲಿಸ್ಟ್ ಅಪ್ಡೇಟ್ ಮಾಡೋದೇ ಒಂದು ದೊಡ್ಡ ಸಾಹಸ. ಪ್ರತಿಯೊಂದು ಜಿಲ್ಲೆಯಿಂದ ಸೀನಿಯಾರಿಟಿ ಲಿಸ್ಟ್ನ ತರಿಸ್ಕೊಂಡು ನಮ್ಗೆ ಇದ್ರ ಬಗ್ಗೆನೇ ಬಹಳಷ್ಟು ಕಂಪ್ಲೇಂಟ್ಸ್ ಬರ್ತಾಯಿತ್ತು, ನಮಗಿಂತ ಜೂನಿಯರ್ DC ಆಗಿಬಿಟ್ಟಿದ್ದಾರೆ, ನಮಗಿಂತ ಜೂನಿಯರ್ JC ಆಗಿಬಿಟ್ಟಿದ್ದಾರೆ ಅಂತ. ಸಿನ್ಸ್ ಎವ್ರಿಥಿಂಗ್ ವಾಸ್ ಕ್ಯಾಪ್ಚರ್ಡ್ ಇನ್ ದ ಸಿಸ್ಟಮ್ ಇಟ್ ಸೆಲ್ಫ್ ವಿಲ್ ಟೇಕ್ ಕೇರ್ ಆಫ್ ದ ಸೀನಿಯಾರಿಟಿ ವೆನ್ ಯು ಗಿವ್ ಎ ಕಮಾಂಡ್. SSLC ಪರೀಕ್ಷೆಗೆ ಸಂಬಂಧಿಸಿದ ದತ್ತಾಂಶಗಳನ್ನು SDC ಅಂದರೆ ಸ್ಟೇಟ್ ಡಾಟಾ ಸೆಂಟರ್ನಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಇದರಿಂದ ಎಲ್ಲ ಮಾಹಿತಿಗಳು ಮತ್ತು ದತ್ತಾಂಶಗಳು ಸುಭದ್ರ ಮತ್ತು ಸುರಕ್ಷಿತ. ಈ ಸರ್ವರ್ ವ್ಯವಸ್ಥೆ ಸರ್ಕಾರದ್ದೇ ಆಗಿದ್ದರಿಂದ ಮಾಹಿತಿಯ ಸೋರಿಕೆ ಅಸಾಧ್ಯ. ಪರೀಕ್ಷಾ ಮತ್ತು ಮೌಲ್ಯಮಾಪನ ಕಾರ್ಯ ಮುಗಿದರೂ ಅದರಲ್ಲಿ ಭಾಗವಹಿಸಿದವರಿಗೆ ಸಂಭಾವನೆ ವಿಳಂಬವಾಗುತ್ತಿತ್ತು. 2,847 ಪರೀಕ್ಷಾ ಕೇಂದ್ರಗಳಿಗೆ ಮತ್ತು 78,000 ಮೌಲ್ಯಮಾಪಕರಿಗೆ ನೆಫ್ಟ್ ಮೂಲಕವೇ ಹಣ ಸಂದಾಯವಾಗುತ್ತಿರುವುದು ದೊಡ್ಡ ಸಂತೃಪ್ತಿ ನೀಡಿದೆ. ಮೌಲ್ಯಮಾಪನ ಮುಗಿದ ಮೇಲೆ ನಮ್ಮ ಸಂಭಾವನೆ ಭತ್ಯೆಯನ್ನು ನಾವು ವಿಳಂಬವಿಲ್ಲದೆ ತಕ್ಷಣಕ್ಕೆ ಪಡ್ಕೋಬೋದು. ಬಿಲ್ ಫಾರ್ಮಲ್ಲಿ ಬ್ಯಾಂಕಿನ ವಿವರ, IFSC ಕೋಡು ಎಲ್ಲ ವಿವರವನ್ನು ನಾವು ಬರೆದು ಕಳಿಸೋದ್ರಿಂದ ವ್ಯಾಲ್ಯೂಯೇಷನ್ ಮುಗಿದ ಸಾಯಂಕಾಲ ಅಥವಾ ಮಾರನೇ ದಿನವೇ ನಮಗೆ ನಮ್ಮ ಭತ್ಯೆ ನಮ್ಮ ಬ್ಯಾಂಕ್ ಅಕೌಂಟಿಗೆ ಸಂದಾಯ ಆಗುತ್ತೆ. ಹಿಂದೆ ಎಲ್ಲ ಏನಾಗ್ತಾ ಇತ್ತು, ಚೆಕ್ಗಾಗಿ ನಾವು ಕಾಯಬೇಕಿತ್ತು. ವ್ಯಾಲ್ಯೂಯೇಷನ್ ಮುಗಿದ ಮೇಲೆ ಚೆಕ್ ಬರುತ್ತೆ ಬೋರ್ಡಿಂದ ಅಂತ ನಾವು ಕಾಯ್ತಾ ಇದ್ವಿ. ಮತ್ತು ಚೆಕ್ ತೊಗೊಂಡ್ಮೇಲೆ ಮತ್ತೆ ನಾವು ಸ್ಕೂಲಿಗೆ ರಜಾ ಹಾಕಿಬಿಟ್ಟು ಬ್ಯಾಂಕಿಗೆ ಹೋಗಿ ಅದನ್ನು ಚೆಕ್ಕನ್ನು ಹಾಕಬೇಕಿತ್ತು. ಅದು ಬ್ಯಾಂಕಲ್ಲಿ ಕ್ಲಿಯರ್ ಆಗೋದಕ್ಕೆ ಒಂದು 2-3 ಡೇಸ್ ಟೈಮ್ ತಗೋತಾ ಇತ್ತು. ಈಗ ಎಲ್ಲ ವಿಳಂಬ ಇಲ್ಲದೆ ತಕ್ಷಣಕ್ಕೆ ನಮ್ಮ ಖಾತೆಗೆ ಹಣ ಸಂದಾಯ ಆಗುತ್ತೆ. ಆನ್ಲೈನ್ ಸರ್ವಿಸಸ್ ಬಂದ ನಂತರದಲ್ಲಿ ಹೆಚ್ಚು ಕಮ್ಮಿ ಒಂದು 20,000ದಷ್ಟು ಮಾನವ ಶ್ರಮದ ಉಳಿತಾಯ ಆಗಿದೆ. ಕಾಲಾವಧಿ ಹೆಚ್ಚು ಕಮ್ಮಿ 100ರಿಂದ 120 ದಿವಸಗಳ ಉಳಿತಾಯ ಆಗಿದೆ. ಹಾಗೆಯೇ ಆರ್ಥಿಕವಾಗಿ ತುಂಬ ಲಾಭದಾಯಕವಾಗಿದೆ ಇದು ಬೋರ್ಡಿಗೆ. ಸೊ ಇದರಿಂದ ಹೆಚ್ಚು ಕಮ್ಮಿ 55,55,71,000ದಷ್ಟು ಅನುದಾನವನ್ನು ಮಂಡಳಿಗೆ ಉಳಿತಾಯ ಮಾಡಿದ್ದೀವಿ. ಸೊ ಇದು ಕೂಡ ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಇದೆಲ್ಲ ಚಟುವಟಿಕೆಗಳು ವಿತಿನ್ ಎ ಸ್ಪ್ಯಾನ್ ಆಫ್ 1 ಇಯರ್. ಮಂಡಳಿಯ ಹಲವಾರು ಯೋಜನೆಗಳಲ್ಲಿ ಬಹಳ ಪ್ರಮುಖವಾದದ್ದು ಅಂತಂದರೆ
ಬೇರೆ ಬೇರೆ ಇಲಾಖೆಗಳಿಂದ ಏನು SSLC ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ಬರುತ್ತೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ನಮ್ಮ 4 ಡಿವಿಷನಲ್ಲೂ ಕೂಡ ಹೊಸ ಇಲಾಖೆಯಲ್ಲಿ ಯಾರು ಅಪಾಯಿಂಟ್ ಆದಾಗ ಅವ್ರದ್ದು SSLC ಮಾರ್ಕ್ಸ್ ಕಾರ್ಡ್ನ ವೆರಿಫಿಕೇಷನ್ಗೆ ಕಳಿಸ್ತಾರೆ. ನಾಟ್ ಓನ್ಲಿ SSLC, ವಾಟ್ ಎವರ್ ದ ಅಕಾಡೆಮಿಕ್ ರೆಕಾರ್ಡ್ಸ್ ದಟ್ ದೇ ಹ್ಯಾವ್ ಸಬ್ಮಿಟೆಡ್, ಅದೆಲ್ಲನೂ BA ಇರ್ಬೋದು, BSc ಇರ್ಬೋದು, ಅವೆಲ್ಲ ಆಯಾ ಕರೆಸ್ಪಾಂಡಿಂಗ್ ಯೂನಿವರ್ಸಿಟೀಸ್ಗೆ ಮತ್ತು ಬೋರ್ಡ್ಗೆ ವೆರಿಫಿಕೇಷನ್ಗೆ ಹೋಗುವಂಥದ್ದು ಒಂದು ಹಂತ. ಸೊ ವೆರಿಫಿಕೇಷನ್ ಆಫ್ ಮಾರ್ಕ್ಸ್ ಕಾರ್ಡ್ಸ್ದು ಒಂದು ಮೆನು ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಸಂಸ್ಥೆ, ಯಾವ ಆರ್ಗನೈಸೇಷನ್ ನಮ್ಗೆ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ, ಆ ರಿಕ್ವೆಸ್ಟ್ ಲೆಟರ್ನ ಸಹಿತ ಮಾರ್ಕ್ಸ್ ಕಾರ್ಡ್ಸ್ನ ಅಪ್ಲೋಡ್ ಮಾಡಿದ್ರೆ ಆಯಾ ಡಿವಿಷನ್ ಅವರ ಲಾಗಿನ್ಗೆ ಹೋಗುತ್ತೆ. ಮತ್ತು ಅಲ್ಲಿ ವೆದರ್ ದ ಮಾರ್ಕ್ಸ್ ಕಾರ್ಡ್ಸ್ ಆರ್ ಜೆನ್ಯೂನ್ ಆರ್ ಅಥೆಂಟಿಕ್ ಆರ್ ನಾನ್ ಅಥೆಂಟಿಕ್ ಅನ್ನೋದನ್ನು ವೆರಿಫೈ ಆಗಿ ಮತ್ತೆ ಮೆಸೇಜು ಆಯಾ ಹೆಡ್ ಆಫೀಸ್ ಯಾವುದು ರಿಕ್ವೆಸ್ಟ್ ಕಳಿಸಿರುತ್ತೆ ಆ ಆಫೀಸ್ಗೆ ಹೋಗುವಂಥದ್ದು. ಮತ್ತು ಇನ್ನೊಂದು ವಲಸೆ ಪ್ರಮಾಣ ಪತ್ರ ಅಂದರೆ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂತ. ಸೊ ನಮ್ಮಲ್ಲಿ ಏನು ಡಾಟಾ ಬೇಸ್ ಇರುತ್ತೆ, ಆ ಡಾಟಾ ಬೇಸಿಂದ ಇನ್ಫಾರ್ಮೇಷನು ಆಟೋ ಫೆಚ್ ಆಗಿ ಫಾರ್ಮ್ಯಾಟ್ ಜನ್ರೇಟ್ ಆಗುತ್ತೆ. ಸೊ ಆ್ಯಂಡ್ ಸೊ ಸ್ಟೂಡೆಂಟ್ ಹ್ಯಾಸ್ ಪಾಸ್ ದ SSLC ಇನ್ ದಿಸ್ ಆ್ಯಂಡ್ ದಿಸ್ ಇಯರ್ ಅಂತ ಹೇಳಿಬಿಟ್ಟು ಸರ್ಟಿಫಿಕೇಟ್ ಅದು ಆಟೋ ಜನ್ರೇಟ್ ಆಗುತ್ತೆ. ಅದನ್ನು ನೋಡ್ಕೊಂಡು ಅವ್ರು ಪ್ರಿಂಟ್ಔಟ್ ತೊಗೊಳ್ಬೋದು. ಮತ್ತು ಇನ್ನೊಂದು ಏನಂತಂದರೆ ಅಪ್ಡೇಷನ್ ಆಫ್ ಎಕ್ಸಿಸ್ಟಿಂಗ್ ಡಾಟಾ ಬೇಸ್. ನಮ್ಮಲ್ಲಿ 2002-3ನೇ ಸಾಲಿನಿಂದ SSLC ಪರೀಕ್ಷೆ ಪಾಸಾದವರು, ಫೇಲ್ ಆದವರು, ವಾಟ್ ಎವರ್ ಎಲ್ಲರಿಗೂ ಕೂಡ ಮಾಹಿತಿ ಎಲೆಕ್ಟ್ರಾನಿಕಲಿ ಇಟ್ ಈಸ್ ಅವೈಲೇಬಲ್. ಸೊ ಈ ಒಂದು ಬೃಹತ್ತಾದಂಥ ಕೆಲಸ ಇದು. ಇದನ್ನು ತೊಗೊಂಡಿದ್ದೀವಿ. ಇದಕ್ಕೋಸ್ಕರ ಒಂದು ಸಾಫ್ಟ್ವೇರ್ನ NIC ಅವರ ಸಹಾಯದಿಂದ ಡೆವಲಪ್ ಮಾಡಿ 2018 ಆನ್ವರ್ಡ್ಸ್ ಬ್ಯಾಕ್ವರ್ಡ್ಸ್ ನಾವು ಹೋಗಿ ಅಪ್ ಟು 2011ವರೆಗೂ ಈಗ ಕರೆಕ್ಷನ್ಸ್ ಮಾಡ್ಕೊಳ್ತಾ ಬಂದಿದ್ದೀವಿ. ಮುಂದಿನ 1-2 ತಿಂಗಳಲ್ಲಿ ಅಪ್ ಟು 2003ವರೆಗೂ ಕೂಡ. ಸೊ ಆ್ಯಸ್ ಆ್ಯಂಡ್ ವೆನ್ ವಿ ಗೆಟ್ ದ ರಿಕ್ವೆಸ್ಟ್, ಏನು ಆನ್ಲೈನ್ ವೆರಿಫಿಕೇಷನ್ ಇರ್ಬೋದು, ಮೈಗ್ರೇಷನ್ ಸರ್ಟಿಫಿಕೇಟ್ ಇರ್ಬೋದು, ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಇವು ಯಾವುದೇ ರಿಕ್ವೆಸ್ಟ್ ಬಂದರೂ ಕೂಡ ಅಪ್ಡೇಟೆಡ್ ಮಾಹಿತಿಯನ್ನು ಕೊಡ್ಬೋದಾಗಿರುತ್ತೆ. ಆ ಒಂದು ಬೃಹತ್ತಾದ ಕೆಲಸಕ್ಕೆ ಈಗ ಮಂಡಳಿ ಕೈ ಹಾಕಿದೆ. ಆನ್ಲೈನ್ನಲ್ಲಿಯೇ ಅಂಕಪಟ್ಟಿಗಳ ತಿದ್ದುಪಡಿ ಮತ್ತು ಪರಿಶೀಲನೆ, ಪ್ರಾವಿಷನ್ ಮಾರ್ಕ್ಸ್ ಕಾರ್ಡುಗಳನ್ನು, ಆನ್ಲೈನ್ ಮೈಗ್ರೇಷನ್ ಸರ್ಟಿಫಿಕೇಟ್ ಮತ್ತು ಆನ್ಲೈನ್ನಲ್ಲಿ ಮಾರ್ಕ್ಸ್ ಕಾರ್ಡ್ ಕೊಡುವ ಹೊಸ ತಂತ್ರಜ್ಞಾನಗಳಿಂದ ಮಂಡಳಿ ದೇಶ ವಿದೇಶಗಳಲ್ಲಿ ಇರುವವರಿಗೂ ಸುಲಭವಾಗಿ ಕೈಗೆಟುಕುವಂತಾಗಿದೆ. ದೇಶದ ಗಮನ ಸೆಳೆದಿದೆ. ಆಂಧ್ರ, ತೆಲಂಗಾಣ, ಕಾಶ್ಮೀರದ ಸರ್ಕಾರಗಳು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನೆರವು ಕೇಳಿವೆ. ಇದು ಟೀಮ್ ವರ್ಕ್ ಎಂಬುದು ನಿರ್ದೇಶಕಿಯ ಮಾತು. ಸರ್ಕಾರಿ ಸಂಸ್ಥೆಯಾದರೂ ಯಾವುದೇ ಸಾಫ್ಟ್ವೇರ್ ಕಂಪನಿಗೂ ಕಡಿಮೆ ಇಲ್ಲ ಎಂಬಂತೆ ಕಾರ್ಯನಿರ್ವಹಿಸುತ್ತಿರುವ ಮಂಡಳಿ ಮುಂದಿನ ದಿನಗಳಲ್ಲಿ ಆನ್ಲೈನ್ನಲ್ಲಿಯೇ ಪರೀಕ್ಷೆ ನಡೆಸುವ ಮಹದಾಸೆ ಹೊಂದಿದೆ. ಕನಸು ಸಾಕಾರವಾಗಲಿ. ಪರೀಕ್ಷಾ ಕ್ಷೇತ್ರದಲ್ಲಿ ಮತ್ತೊಂದು ಕ್ರಾಂತಿಯಾಗಲಿ. ಮಂಡಳಿಯ ವೆಬ್ಸೈಟಲ್ಲಿ SSLC ಪರೀಕ್ಷೆಯ ಅಂಕಿಅಂಶಗಳು ಅನ್ನುವಂಥ ಒಂದು ಆಪ್ಷನ್ ಇದೆ. ಅದರಲ್ಲಿ ಪ್ರತಿ ವರ್ಷದ ಫಲಿತಾಂಶ ವಿಶ್ಲೇಷಣೆಯನ್ನು ಅದು ವಿವಿಧ ರೀತಿಯಲ್ಲಿ ಇಲ್ಲಿ 2019ರ ಫಲಿತಾಂಶ ವಿಶ್ಲೇಷಣೆ ಅಂತ ನಮಗೆ ತೋರಿಸ್ತಾ ಇದ್ದೇನೆ. ಅಲ್ಲಿ ಇಡೀ ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಶ್ಲೇಷಣೆ ಇರ್ಬೋದು, ಅಥವಾ ಶೂನ್ಯ ಫಲಿತಾಂಶವನ್ನು ಪಡೆದುವಂಥ ಶಾಲೆಗಳಿರ್ಬೋದು, 100% ಫಲಿತಾಂಶವನ್ನು ಪಡೆದಿರುವಂಥ ಶಾಲೆಗಳಿರ್ಬೋದು, ಅಥವಾ ವಿವಿಧ ರೀತಿಯಲ್ಲಿ ಅಂದರೆ ನಮ್ಮ ರಾಜ್ಯದಲ್ಲಿ ಜಿಲ್ಲಾವಾರು, ಮಾಧ್ಯಮವಾರು, ಭಾಷಾವಾರು ಈ ರೀತಿ ವಿವಿಧ ರೀತಿಯಲ್ಲಿ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡಿ ನೇರವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಇವತ್ತು ಮಂಡಳಿ ಮಾಡ್ತಾ ಇದೆ. ಅಂದರೆ ಇದರ ಮೂಲ ಉದ್ದೇಶ ಏನು ಅಂತಂದರೆ ಮಂಡಳಿ ಮತ್ತು ಶಾಲೆಯ ನಡುವೆ ಏನು ನಮ್ಮ ಮಾಹಿತಿ ಸೋರಿಕೆ ಅಥವಾ ಮಾಹಿತಿ ನಮ್ಗೆ ಸಿಗ್ತಾ ಇರಲಿಲ್ಲ, ಅದನ್ನು ನೇರವಾಗಿ ತಲುಪಿಸುವಂಥ ಕೆಲಸವನ್ನು ಇವತ್ತು ಮಂಡಳಿ ಮಾಡ್ತಾ ಇದೆ. ಈಗ ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣ ಆನ್ಲೈನ್ ಮಾಡಿರೋದ್ರಿಂದ ಭಾಳ ಅನುಕೂಲ ಆಗಿದೆ. ಸಮಯದ ಇದು ಸಹ ನಮಗೆ ಭಾಳ ಅನುಕೂಲ ಆಗಿದೆ. ವಿಶೇಷವಾಗಿ ಪೇಪರ್ಲೆಸ್ ಡಿಪಾರ್ಟ್ಮೆಂಟ್ ಮಾಡಬೇಕು ಅಂತ ಏನು ಮಾಡ್ತಾ ಇದ್ದಾರೆ, ತುಂಬ ಉಪಯುಕ್ತವಾಗಿದೆ. ಎಲ್ಲ ಇದು ಗ್ರಾಮೀಣ ಪ್ರದೇಶದಲ್ಲಿ ಇದು ಮಾಡಿರೋದಂದ್ರೆ ಎಲ್ಲರಿಗೂ ರೀಚ್ ಆಗಿದೆ. ನಾವು ಫೀಲ್ಡ್ ಲೆವೆಲಲ್ಲಿ ಗಮನಿಸಿದಾಗ ಎಲ್ಲ ಮುಖ್ಯ ಶಿಕ್ಷಕರು, ಮಕ್ಕಳು, ಪೋಷಕರು ಭಾಳ ಖುಷಿ ಪಡ್ತಾ ಇದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ
ನಾವು ಸಹ ನಮ್ಮ ಕೆಲಸನೂ ಸಹ ಹಗುರವಾಗಿದೆ, ಎರರ್ಸ್ ಕಡಿಮೆ ಆಗಿದೆ. ಒಂದು ಸಂಪೂರ್ಣವಾಗಿ ಏನು ಹಳೆಯ ಒಂದು ಸಾಂಪ್ರದಾಯಿಕ ಶೈಲಿ ಇತ್ತು, ಆ ಸಾಂಪ್ರದಾಯಿಕ ಶೈಲಿಯಿಂದ ಹೊರಬಂದು ಇಡೀ ನಮ್ಮ ಭಾರತದಲ್ಲಿ ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ನೋಂದಣಿ ಪ್ರಕ್ರಿಯೆಯಿಂದ ಹಿಡಿದು ಪರೀಕ್ಷಾ ಫಲಿತಾಂಶದವರೆಗೆ ಸಂಪೂರ್ಣ ಡಿಜಿಟಲೀಕರಣ ಮಾಡಿದೆ ಅಂತಂದರೆ ಅದು ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಮತ್ತು ಇದು ದೇಶದಲ್ಲೇ ಈ ಒಂದು ಕಾರ್ಯವನ್ನು ಮಾಡಿದಂಥ ಪ್ರಥಮ ಮಂಡಳಿ ಅನ್ನೋ ಒಂದು ಹೆಗ್ಗಳಿಕೆಗೆ ಇವತ್ತು ನಮ್ಮ ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿ ಆಗಿದೆ ಅನ್ನೋದಕ್ಕೆ ಹೆಮ್ಮೆಯಿಂದ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲ BEOಗಳ ಪರವಾಗಿ ನಾನಂತೂ ಮಂಡಳಿಗೆ ಆಭಾರಿಯಾಗಿದ್ದೇನೆ. ನಮ್ಮ ಸಮಯ ಮತ್ತು ಪರಿಶ್ರಮ ಮತ್ತು ಆತಂಕದ ಹೊರೆಯನ್ನು ಇಳಿಸಿದ್ದೀರಾ. ಖಂಡಿತ ನಿಜಕ್ಕೂ ಕೋಟಿ ಕೋಟಿ ವಂದನೆಗಳು ಮಂಡಳಿಗೆ. ಸೊ ಒಂದೇನಂತಂದರೆ ಒಳ್ಳೆ ಗುಣಮಟ್ಟದ ಕಲಿಕೆಯ ಜೊತೆಗೆ ಗುಣಮಟ್ಟದ ಮೌಲ್ಯಮಾಪನ, ಅದೇ ರೀತಿಯ ಗುಣಮಟ್ಟದ ಫಲಿತಾಂಶವನ್ನು ಕಾಯ್ದುಕೊಳ್ಳೋದು, ಗುಣಮಟ್ಟಗಳ ಸೇವೆಯನ್ನು ಒದಗಿಸಿದೊಂದಿಗೆ ಇದು ಮಂಡಳಿಯ ಸೂತ್ರ. ಆ ನಿಟ್ಟಿನಲ್ಲಿ ಮಂಡಳಿಯ ಜೊತೆಗೆ ನನ್ನೆಲ್ಲ ಮಂಡಳಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಅಧಿಕಾರಿ ಮಿತ್ರರು, ಹಾಗೆಯೇ ಇಲಾಖೆಯಲ್ಲಿರುವಂಥ ನನ್ನ ಎಲ್ಲ ಸೀನಿಯರ್ ಆಫೀಸರ್ಸು ನಮ್ಮ ಜೊತೆಗಿದ್ದು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಇದಕ್ಕೋಸ್ಕರ ಮಂಡಳಿ ಸದಾ ಅವರ ಸಹಕಾರವನ್ನು ಕೃತಜ್ಞತೆಯಿಂದ ನೆಲೆಸುತ್ತೆ. ಧನ್ಯವಾದಗಳು. ಮೊದಲು ನಾವೆಲ್ಲವೂ ಸಹ ಮ್ಯಾನ್ಯಲ್ನಲ್ಲೇ ನಡೀತಾ ಇತ್ತು. ಭಾಳ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದು, ಕೆಲಸದ ಸಮಯಾವಕಾಶವೇ ಇಲ್ಲದಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದು. ಇವತ್ತು ಸಮಯಾವಕಾಶದ ಜೊತೆಯಲ್ಲಿಯೇ ಒತ್ತಡವನ್ನು ಸಹ ಕಡಿಮೆ ಮಾಡಿದೆ ತಂತ್ರಾಂಶವನ್ನು ಅನುಸರಿಸಿರೋದ್ರಿಂದ. ಇವತ್ತು ಅರ್ಜಿಯನ್ನು ಸಲ್ಲಿಸುವುದರಿಂದ ಹಿಡಿದು ಶಾಲೆಗಳು ಮತ್ತು ವಿದ್ಯಾರ್ಥಿಗಳು ಮೌಲ್ಯಮಾಪನ ಮತ್ತು ಫಲಿತಾಂಶ ಬರುವವರೆಗೂ ಸಹ ಎಲ್ಲ ಹಂತದಲ್ಲೂ ಸಹ ತಂತ್ರಾಂಶವನ್ನು ಅಳವಡಿಸಿರ್ತಕ್ಕಂಥದ್ದು ಇದು ಭಾಳಷ್ಟು ಮಂಡಳಿಗೆ ಸುಲಭವಾಗಿದೆ. ಮಂಡಳಿಯಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಕಡಿಮೆ ಆಗಿದೆ ಮತ್ತು ಕ್ಷೇತ್ರಗಳಲ್ಲಿ ಉಪನಿರ್ದೇಶಕರು ಮತ್ತು BEOಗಳು, ಶಾಲೆಯ ಮುಖ್ಯಸ್ಥರುಗಳಿಗೆ ಒತ್ತಡ ಭಾಳಷ್ಟು ಕಡಿಮೆ ಆಗಿದೆ. ನಿರ್ವಹಣೆಯಲ್ಲೂ ಕೂಡ ಗುಣಾತ್ಮಕತೆ ಮತ್ತು ಗೌಪ್ಯತೆಯನ್ನು ಕೂಡ ಕಾಪಾಡಿಕೊಂಡಿದೆ. ನಮ್ಮಲ್ಲಿ ಏನು ಅಂಕಿಅಂಶಗಳಿದ್ದಾವೆ ಅಥವಾ ಪರೀಕ್ಷಾ ಅಂಶಗಳಿದ್ದಾವೆ, ಇದನ್ನು ಕೇವಲ ನಾವು ನಮ್ಮಲ್ಲಿ ಮಾತ್ರ ಇಟ್ಕೊಂಡು ಶಾಲೆಗೆ ತಲುಪಿಸುವಂಥ ಇಲ್ಲ, ಬೇರೆ ಇಲಾಖೆಗಳೊಂದಿಗೂ ಕೂಡ ವಿದ್ಯಾರ್ಥಿಗಳ ಅನುಕೂಲಕರವಾಗುವ ನಿಟ್ಟಿನಲ್ಲಿ ಹಂಚಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಂದರೆ ನಮ್ಮಲ್ಲಿ ಸರ್ಕಾರದಿಂದ ಅಧಿಕೃತವಾಗಿ ಏನೇನು ಸಂಸ್ಥೆಗಳಿದ್ದಾವೆ, ಅಂದರೆ ನಮ್ಮಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳು ಪಾಸಾದ ನಂತರ ITIಗೆ ಹೋಗ್ಬೋದು, PUಗೆ ಹೋಗ್ಬೋದು, ಅಥವಾ ಇತರ ಏನು ವಿಭಾಗಗಳಿಗೆ ಅಧ್ಯಯನಕ್ಕೆ ಹೋಗ್ತಾರೆ, ಅಲ್ಲಿಗೂ ಕೂಡ ನಾವು ಈ ಫಲಿತಾಂಶವನ್ನು ಆ ಒಂದು ಇಲಾಖೆಗೆ ಜೋಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಮಕ್ಕಳು ತಾವು ಇರ್ತಕ್ಕಂಥ ಸ್ಥಳದಲ್ಲಿಯೇ ಈ ಮಾಹಿತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಇದೆಲ್ಲವೂ ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಂಡಳಿ ಮಾಡ್ತಾ ಬಂದಿದೆ. ಮುಂದೆ ಇನ್ನೂ ಹೆಚ್ಚೆಚ್ಚು ಸೇವೆಗಳನ್ನು ಒದಗಿಸಲಿಕ್ಕೆ ಮಾನ್ಯ ನಿರ್ದೇಶಕರು ಕಂಕಣಬದ್ಧರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಅಧಿಕಾರಿಗಳು ಮತ್ತು ನೌಕರರು ಸಪೋರ್ಟ್ ಮಾಡ್ತಾ ಬಂದಿದ್ದೇವೆ. ಇದರಿಂದ ಸಾರ್ವಜನಿಕರಲ್ಲಿ ಮಂಡಳಿಯ ಬಗ್ಗೆ ಇರ್ತಕ್ಕಂಥ ವಿಶ್ವಾಸಾರ್ಹತೆ ಜಾಸ್ತಿ ಆಗ್ತಾ ಇದೆ ಮತ್ತು ಮಾಧ್ಯಮದಲ್ಲೂ ಕೂಡ ಮಂಡಳಿಯ ಬಗ್ಗೆ ಒಂದು ಪ್ರಶಂಸಾರ್ಹ ಮಾತುಗಳು ಬರ್ತಾ ಇರೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಈಗ ದೇಶದಲ್ಲಿ ಈ ಪೇಪರ್ಲೆಸ್ ಅನ್ನೋದಕ್ಕೆ ಮತ್ತು ಕ್ಯಾಶ್ಲೆಸ್ ಅನ್ನೋದಕ್ಕೆ ಹೆಚ್ಚು ಮಹತ್ವ ಸಿಗ್ತಾ ಇದೆ. ಸೊ ಈ ದಿಶೆಯಲ್ಲಿ ನಮ್ಮ ರಾಜ್ಯದ SSLC ಬೋರ್ಡು ಪರೀಕ್ಷೆಗೆ ಸಂಬಂಧಿತ ಎಲ್ಲ ಸಂಗತಿಗಳನ್ನು ಕೂಡ ಡಿಜಿಟೀಕರಣ ಮತ್ತು ಆನ್ಲೈನ್ ಮಾಡಿರೋದು ಅತ್ಯಂತ ಸಂತಸತರ ವಿಚಾರ, ಅತ್ಯಂತ ಸ್ವಾಗತಾರ್ಹ ಕ್ರಮ. ಇದು ದೇಶದಲ್ಲಿ ಇತರೆ ರಾಜ್ಯಗಳಿಗೂ ಕೂಡ ಮಾದರಿ ಕಾರ್ಯ ಆಗಿದೆ. ಇದರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ, ಶಾಲೆಗಳಿಗೆ ಅನುಕೂಲ ಆಗುತ್ತೆ ಮತ್ತು ಹೆಚ್ಚೆಚ್ಚು ಸರಳವಾಗಿ ಅನೇಕ ವಿಚಾರಗಳವರು ಅನೇಕ ಮಾಹಿತಿಗಳನ್ನ ಪಡ್ಕೋಬೋದು. ಸೊ ನನಗೆ ಬೇರೆ ರಾಜ್ಯಗಳು ಕೂಡ ಇದನ್ನು ಅನುಸರಿಸ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಮತ್ತು ಇದರ ಮುಂದಿನ ಹಂತವಾಗಿ ನಾವು ಇಟ್ ಟೇಕ್ಸ್ ಟೈಮ್, ಭಾಳಷ್ಟು ವರ್ಷ ಆಗುತ್ತೆ. ಪ್ರಶ್ನೆ ಪತ್ರಿಕೆಗಳನ್ನೂ ಕೂಡ ನಾವು ಆನ್ಲೈನಲ್ಲಿ ನಾವು ಕಳಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದಾ, ಇದರ ಒಂದು ಅನುಭವದ ಆಧಾರದ ಮೇಲೆ ಅದನ್ನು ಕೂಡ ನಾವು ಪರಿಶೀಲಿಸ್ಬೋದು. ಆ ದಿಕ್ಕಿನಲ್ಲಿ ಮಾಡಿದಾಗ ಇನ್ನಷ್ಟು ಪರೀಕ್ಷೆ ಪಾರದರ್ಶಕವಾಗಿ ನಡೆಯೋದಕ್ಕೆ ಅನುಕೂಲ ಆಗುತ್ತೆ. ಆ ದಿಶೆಯಲ್ಲಿ ನಾನು SSLC ಬೋರ್ಡಿನ, ನಮ್ಮ ರಾಜ್ಯದ SSLC ಬೋರ್ಡಿನ ಈ ಪ್ರಯತ್ನವನ್ನು ನಾನು ತುಂಬ ಕಂಠದಿಂದ ಶ್ಲಾಘನೆ ಮಾಡ್ತೀನಿ. ಭಾಳ ಒಳ್ಳೆಯ ಕಾರ್ಯ, ಮಾದರಿ ಕಾರ್ಯವನ್ನು ನಮ್ಮ ಬೋರ್ಡ್ ಮಾಡಿದೆ. ನನಗೆ ಮತ್ತು ನನ್ನ ಮಗಳಿಗೆ
ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ. ನಿಮಗೆ ಧನ್ಯವಾದಗಳು. ಧನ್ಯವಾದಗಳು. ನಾವೇನು ಬರ್ತೇವೆ. ಥ್ಯಾಂಕ್ ಯು.